ಅಯಾನ್ಗಳ ಜಲೀಕರಣ ಹೈಡ್ರೇಷನ್ ಆಫ್ ಅಯಾನ್ಸ್. ಎರಡು ಧ್ರುವೀಯ HO ಬಂಧಗಳು ಇವೆ. O ತುದಿಯ ಮೇಲೆ ಋಣ ವಿದ್ಯುತ್ತಾವೇಶ ಮತ್ತು H ತುದಿಯ ಮೇಲೆ ಧನ ವಿದ್ಯುತ್ ಆವೇಶ ಇರುತ್ತದೆ. ಒಂದು ಋಣ ವಿದ್ಯುತ್ ಆವೇಶ ಮತ್ತು H ತುದಿಯ ಮೇಲೆ ಧನ ವಿದ್ಯುತ್ ಆವೇಶ ಇರುತ್ತದೆ. ಈ ಅಯಾನಿಕ ಸಂಯುಕ್ತದ ಹರಳನ್ನು ನೀರಿನಲ್ಲಿ ಇಟ್ಟಾಗ ನೀರಿನ ಅಣುಗಳು H+ ತುದಿಯ ಋಣ ಅಯಾನಿನ ಮೇಲೆ ಹಾಗೂ O- ತುದಿಯ ಧನ ಅಯಾನಿನ ಮೇಲೆ ಉಂಟಾಗುತ್ತದೆ. ಅಂತರ್ವರ್ತನೆ ಅಂದರೆ ಇಂಟ್ರಾಕ್ಷನ್ ಇಂದಾಗಿ ಅಯಾನ್ಗಳು ಜಲೀಕರಣಗೊಳ್ಳುವವು. ಅಯಾನ್ಗಳ ಜಲೀಕರಣ ಬಹಿರುಷ್ಣಕವಾಗಿರುತ್ತದೆ. ಆಗ ಬಿಡುಗಡೆ ಆಗುವ ಶಾಖವನ್ನು ಜಲೀಕರಣ ಶಾಖ ಹೈಡ್ರೇಷನ್ ಎನರ್ಜಿ ಎನ್ನುವರು. ಈ ಶಾಖವು ಅಯಾನಿಕ ಸಂಯುಕ್ತದ ಜಾಲಕ ಶಕ್ತಿ ಲ್ಯಾಟಿಸ್ ಎನರ್ಜಿಗಿಂತಲೂ ಅಧಿಕವಾಗಿದ್ದರೆ ಅಯಾನಿಕ ಸಂಯುಕ್ತವು ನೀರಿನಲ್ಲಿ ವಿಲೀನಗೊಳ್ಳುವುದು. ಅಯಾನಿಕ ತ್ರಿಜ್ಯವು ಚಿಕ್ಕದಿದ್ದು ಅದರ ವಿದ್ಯುದಾವೇಶವು ಅಧಿಕವಿದ್ದರೆ ಅದರ ಆವೇಶ ಸಾಂದ್ರತೆ ಚಾರ್ಜಸ್ ಡೆನ್ಸಿಟಿಯು ಅಧಿಕವಾಗಿರುತ್ತದೆ. ಅಂತಹ ಅಯಾನ್ಗಳನ್ನು ಜಲೀಕರಣಕ್ಕೆ ಒಳಗಾಗುವ ಪ್ರವೃತ್ತಿಯು ಹೆಚ್ಚಾಗಿರುತ್ತದೆ.